ಹುಡುಗಿನೇ ನೋಡ್ತಾ ಬಿದ್ದ ಏನೀಗ ಗಂಡ್ಸ ಹೆಂಗ್ಸ ನೀನು ಹೇಳೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಗೌಡ ಯೂಟ್ಯೂಬ್ ಚಾನಲ್. ನಾವು ಇವಾಗ ಹುಣಸೂರಿಗೆ ಜೀವನ್ಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಕೆ ಹೋಗ್ತಿದ್ದೀವಿ. ಯಾಕಂದರೆ 50K ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ರು. ಸೊ 50K ಫಾಲೋವರ್ಸ್ಗೆ ಕೇಕ್ ಕಟ್ ಮಾಡೋಕ್ಕೆ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ಮತ್ತು ಮಧು ಇಬ್ಬರು ಹೋಗ್ತಾಯಿದ್ವಿ. ಮಧು ಬ್ರೋ ಆಲ್ರೆಡಿ ಹುಣಸೂರಲ್ಲವ್ರೆ, ನಾನು ಇವಾಗ ಮೈಸೂರಿಂದ ನಾನು ಜೊತೆಗೆ ನಮ್ಮ ಕರಿ ಮುಸುಡಿ ಇಬ್ಬರು ಹೋಗ್ತಾಯಿದ್ದೀವಿ. ಆಯ್ ಮಾಡ ಗಾಯ್ಸ್, ಹುಷಾರು ಬೇರೆ ಇಲ್ಲ ನನಗೆ. ನಾವು ಹುಷಾರಾಗಿದ್ದರೆ ಮೊನ್ನೆನೇ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ವಿ. ಈ ನನ್ನ ಮಗ ಟೋಪಿನ ಬೇರೆ ಬೀಳಿಸ್ತಾ. ಮುಸುಡಿ ಎಲ್ಲಿ ಮಾಡಿಕೊಂಡಿದ್ದೆ ಮದುವೆ. ಈ ಮುಸುಡಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಲ್ಲಿಂದ ಇಲ್ಲಿ ಗಂಟೆ ಬರ್ಬೇಕು ನೋಡಿ. ನಾವು ಎಷ್ಟು ಕಷ್ಟ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಶಿಪ್ ಇಸ್ ಇಂಪಾರ್ಟೆಂಟ್. ನೋಡಿ ಹೆಂಗೆ ಬರ್ತಾನೆ ಚಂಗ್ಲು 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 ಬುದ್ಧಿ ಬಿಡುವಸಿ ಕರೆಕ್ಟಾಗಿ. ನೋಡಿ ಗಾಯ್ಸ್, ನಾವು ಅಲ್ಲಿಂದ ಇಲ್ಲಿ ಗಂಟೆ ಒಂದು ಫ್ರೆಂಡ್ಶಿಪ್ ಬೇಕು ಅಂತ, ಯಾವ ಮಳೆ ಇರಲಿ ಯಾವ ಏನೇ ಇರಲಿ ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀವಿ. ನೋಡಿ ಇದು ಫ್ರೆಂಡ್ಶಿಪ್ ಬುಕ್ಕೆ ಬ್ರೋ. ಏನು ಲವ್ ಈ ಥರ. ಫಸ್ಟ್ ಮಧು ಅವರು ಎಕ್ಸಾಮ್ ಬರೀತಾವ್ರೆ. ಎಲ್ಲಿ ಮಧು ಅವರು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾರೆ ಗಾಯ್ಸ್. ಮಧು ಅವರು ಎಕ್ಸಾಮ್ ಬರೀತಾವ್ರೆ. ಎಲ್ಲರೂ ಆಶೀರ್ವಾದ ಮಾಡಲಿ. ಇರೋ ಬರೋ ಸಬ್ಜೆಕ್ಟ್ ಎಲ್ಲ ಹೊಂಟೋಗ್ಬೇಕು, ಫೇಲ್ ಆಗ್ಬೇಕು. ಎಲ್ಲ ಫೇಲ್ ಆಗಿ ನಮ್ಮ ಜೊತೆ ಬರ್ಬೇಕು. ನಮ್ಮ ಥರ ಎಲ್ಲ ಬಿಟ್ಬಿಟ್ಟು ನಿಂತ್ಕೋಬೇಕು, ಸಂಪಾದನೆ ಮಾಡೋದು ನಿಂತ್ಕೋಬೇಕು. ಅವರು ಎಲ್ಲ ಫೇಲ್ ಆಗ್ಬಿಡಿ. ಎಲ್ಲ ಫೇಲ್ ಆಗಿ ಡುಮ್ಕಿ ಹೊಡೆದು ಮನೇಲಿ ಕ್ಯಾಕರ್ಸಿ ಹೆಂಗ್ ಬರೋ ಹೋಗ್ಯೋದು. ಗೈಸ್ ನೋಡಿ, ಹುಣಸೂರು ಬಸ್ ಸ್ಟ್ಯಾಂಡ್. ಇದು ಹಳೆ ಬಸ್ ಸ್ಟ್ಯಾಂಡ ಹೊಸ ಬಸ್ ಸ್ಟ್ಯಾಂಡಾ? ಗೈಸ್ ಹೊಸ ಬಸ್ ಸ್ಟ್ಯಾಂಡ್ ಇದು. ಹಳೆ ಬಸ್ ಸ್ಟ್ಯಾಂಡು ಅಲ್ಲಿ ಮಧು ಅಣ್ಣ ಅಲ್ಲೇ ಅಂತಿರ್ತಾನೆ. ಇದು ಹೊಸ ಬಸ್ ಸ್ಟ್ಯಾಂಡ್ ಗೈಸ್, ಪೂರ್ತಿ ಹೊಸ ಬಸ್ ಸ್ಟ್ಯಾಂಡು. ಹಾಯ್, ನೀವು ಚೆನ್ನಾಗಿದ್ದೀರಾ? ಬಾ, ಥ್ಯಾಂಕ್ ಯು. ಬ್ರಾ ಬಳೆ ತಗೋ ಬ್ರಾ. ಬೈ. ಮಧು ಬ್ರೋಗೆ 100K ಆಗಿರೋದಕ್ಕೆ ಏನು ಗಿಫ್ಟ್ ಕೊಟ್ಟಿಲ್ಲ ನಾವು. ಅದಕ್ಕೆ ಒಂದು ಒಳ್ಳೆ ಗಿಫ್ಟ್ ಕೊಡೋ ಅಂತ ಬಳೆ ಸಾಪಿಗೆ ಬಂದಿವಿ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೋಡಿದ್ರಾ? ವಾ, ತಗೋತಾರ ನೋಡಿ ಗೈಸ್ ಮಧು ಬ್ರೋಗೆ. ಸೈಜ್ ಗೊತ್ತಾ? ಗೊತ್ತು ಬಿಡಿ ಬ್ರೋ, ಇಷ್ಟೇ ಇಲ್ಲ ಅಕ್ಕ, ಅವ್ರು ಇದನ್ನೇ ಹಾಕೊಳ್ಳೋದು. ಅವ್ರದ್ದು ಸದ್ಯಕ್ಕೆ ಹಾಕೊಂಡ್ರೆ ವಾಸಿ, ಹಾಕೊಂಡ್ರೆ ಬೇಡ. ದೊಡ್ಡದಿದೆ ನೋಡಿ ಇನ್ನೊಸಿ. ಇದು ಗಿಫ್ಟ್ ಅಂದ್ರೆ ಫ್ರೆಂಡ್ಸು ಅಂದ್ರೆ ನಮ್ಮ ಥರ ಇರ್ಬೇಕು ಯಾವತ್ತೂ. ಇನ್ನೊಬ್ರು ಥರ ಕಾಂಚಿ ಪಿಂಚಿ ಗಿಫ್ಟ್ ಕೊಡೋದಲ್ಲ. ಬಳೆ ಗಿಫ್ಟ್ ಏರ್ ಕೊಡ್ಬೇಕು? ಬಳೆ ಗಿಫ್ಟ್ ಕೊಡ್ಬೇಕು. ಇದು ಕವರ್ಗೆ ಹಾಕ್ಸ್ಕೊಬೋದೇ, ಹಿಡ್ಕೋಬೇಡ. ಕವರ್ಗೆ ಹಾಕ್ಸ್ಕೊ. ಆ ಬಳೆ ತಗೊಬಿಟ್ಟು ಕವರ್ ಹಿಡ್ಕೊ, ಕೈಲಿ ಹಿಡ್ಕೊಯ್ತಾನ ಗಾಯ್ಸ್. ಅಕ್ಕ ಅವ್ನು ಕವರ್ ಕೊಡಕ್ಕ ಯಾವ್ದಕ್ಕೆ ಅವ್ನು ಕೊಡಕ್ಕ. ಅವ ಅಕ್ಕ ಸುತ್ತ ಕೊಡ್ತಾರೆ, ಮಕ್ಕ ಸಹ ಸುಯ್ಬೇಕು ನಿನ್ಗೆ. ಆಯ್ಸ್ ಏನಾಯ್ತು ಆಯ್ಸ್ ಅಂತೀನಿ. ಮಧು ಏನಾರ ಫೇಲ್ ಆದರೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ಟು ಅರ್ಕೆ ತೀರಿಸ್ತೀವಿ. ಏನು ಅರ್ಕೆ ಗೊತ್ತಾ? ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ಟು ಪೂಜೆ ಮಾಡ್ಸ್ಕೊತೀವಿ. ಪೂಜೆ ಮಾಡ್ಸ್ಕೊತೀವಿ. ಸದ್ಯಕ್ಕೀಗ ಟೀ ಕುಡಿಯವ, ಆಮೇಲೆ ಮಧು ಮೀಟ್ ಮಾಡವ. ಮಧು ಬ್ರೋಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಆಲೇ 2 ಗ್ಲಾಸ್ ಟೀನು ಕುಡ್ದಾಯ್ತು. ಬಟ್ ಮಧು ಬ್ರೋ ಅಂತೂ ಇನ್ನೂ ಬಂದಿಲ್ಲ. ಬರೋ ಫೋನ್ ಮಾಡಿ ಸಲ. ಹಾಂ, ಬಿಜಿ ಅವ್ರು ಸದ್ಯಕ್ಕೆ ಬಿಜಿ ಆಗವ್ರೆ. ಬಿಜಿ ಆಗಿದ್ದಾರೆ ಸದ್ಯಕ್ಕೆ. ಇಂಥ ಎಕ್ಸಾಮ್ಗಳೇ ಎಷ್ಟು ಬರೆದು ಕಿತ್ತಿ ಹಸ್ಬಿಟ್ಟಿದ್ದೀನೋ ನಾನು. 429 ನಾನೇ ಬಿಟ್ಬಿಟ್ಟೆ ನೋಡಿ ಗೈಸ್. ಕರಿಯನ್ನು 420 ಅಂದಷ್ಟು ಹೇಳಿ ಗೈಸ್. 600ಕ್ಕೆ 599 ಗೈಸ್. ವಾಲೆ ವಾ ಗೈಸ್, ನಿಜ ಹೇಳಿದ್ರೆ ಕಾಲೇಜ್ ಯಾರು ನಂಬಲ್ಲ. ಆಮೇಲೆ ಈ ಬಳೆ ಯಾರಿಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮಧು ಅವ್ರಿಗೆ ಈ ಬಳೆ ತೋಡ್ಸೋಕ್ಕೋಸ್ಕರ ಕಾಯ್ಕೊಂಡಿದ್ದೀವಿ. ಬಟ್ ಇನ್ನೂ ಆ ಬಳೆ ತೋಡ್ಸ್ಕೊಳ್ಳೋ ಎಣ್ಣೆ ಇನ್ನೂ ಬಂದಿಲ್ಲ ಕಾಲೇಜಿಂದ. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಆಯ್ತು. ನೋಡಿ ವೆಯ್ಟಿಂಗ್ ಮಾಡ್ತಿದ್ರೆ ಅಡ್ಡ ನೋಡಿ ಇವಾಗ ಬಂದ ರಾಜ್ಕುಮಾರ. ಹಾಯ್ ಜೀವನ್ ಬ್ರೋ, ಚೆನ್ನಾಗಿದ್ದೀರಾ? ಎಕ್ಸಾಮ್ ಬರದ್ರಾ? ಹುಣಸೂರಿಗೆ ಎಂಟ್ರಿ ಎಕ್ಸಾಮ್ ಬರ್ದಿದ್ದೀವಿ ಅಂತ ಕೇಳ್ಬೇಕು ನೀವು. ಮದುವೆ ಮಾಡ್ತಾ ಇರೋದು ಬ್ರೋ. ಗೈಸ್ ನೋಡಿ, ಫ್ರೆಂಡ್ಸ್ನ ನೋಡೋ ಇದ್ರಲ್ಲಿ ಗಾಡಿ ಬಿಡಿಸ್ಕೊಂಡು ಮನ್ಗಸ್ಕೆ ಎತ್ಕೊಂಡ್ ಬಂದಿರೋದು. ಗೈಸ್, ನಾವು 50K ಕಂಪ್ಲೀಟ್ ಆಗಿರೋದಕ್ಕೆ ಜೀವನ್ಗೆ ಕೇಕ್ ಕಟ್ ಮಾಡಿಸ್ತಾ ಇರೋದು. ಅವನಿಗೆ ಗೊತ್ತಿಲ್ಲ ನಾವು ಮಧು ಫ್ರೆಂಡ್ ಬರ್ತ್ಡೇ ಅಂದ್ಬಿಟ್ಟು ಇಲ್ಲಿ ಈವೆಂಟ್ಗೆ ಬಂದಿರೋದು. ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು. ಈ ನಾಟಕ ಆಡೋ ಅಂದ್ರೆ ಅಲ್ಲ, ಒಬ್ಬ ಫ್ರೆಂಡ್ ಬರ್ತಡೇ ಹಾಕಿರೋಲ್ಲ ನೋಡು ಗೈಸ್. ನೋಡಿ, ಫ್ರೆಂಡ್ಶಿಪ್ ಬರ್ಡೇ ಇದ್ರೆ ನಾವು ಒಂದು ಸ್ಟೇಟಸ್ ಹಾಕಿಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಯಾವ ಲಾಗ ಯಾರು ನೋಡೋರು? ಇಬ್ರು ಸೇರ್ಕೊಂಡು ಬಳೆ ತಂದಿದೀವಿ ಗಾಯ್ಸ್. ಜೀವನ ಮಗನೇ ಎಲ್ಲ ಬೋಳಿ ಮಗ. ಕುಯ್ಯಪ್ಪ ಆಮೇಲೆ ಕುಯ್ಯೂ ಹಾಕಲ್ಲ, ಪಯ್ಯೂ ಹಾಕಲ್ಲ. ಬಾ ಅಲ್ಲಿ
ಏಯ್ ಬಳೆ ಹೊಡೆದು ಬಡದಾಕ್ಬಿಡು ಬಳೆ. ಬಳೆ ಯಾಕೆ ತಂದಿದ್ಯಲ್ಲೋ? ಬಳೆ ಏನಕ್ಕೆ ತಂದಿದ್ಯಾ ಹುಡುಗಿರ್ತಾರ? ಗೈಸ್ ನೋಡಿ ಬಳೆ ತಂದು ಏನು ಗಂಡ್ಸ ಹೆಂಗ್ಸ ನೀನು ಹೇಳು? ನಿಮ್ಮ ಹುಡುಗಿಗೆ ತಗೊಂಡೋಗು. 10 ರೂಪಾಯಿ ಬೇರೆ ಕಾಸು ಕೊಟ್ಬಿಟ್ಟಿದ್ಯಾ? ಗೈಸ್ ಬನ್ನಿ ಗೈಸ್, ನೆಕ್ಸ್ಟ್ ನಮ್ಮ ಬ್ರದರ್ದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಏನಂತ ಬರ್ಸೋದು? ನಾನು ಏನೋ ಬರ್ಸ್ತೀನಿ ಬಿಡಿ. ಹ್ಯಾಪಿ 50K. ಏನ? ಹ್ಯಾಪಿ 50K. ಹ್ಯಾಪಿ ಹ್ಯಾಪಿ ಅಲ್ಲ, ದಟ್ ಇಸ್ ನಾಟ್ ಹ್ಯಾಪಿ. ಹ್ಯಾಪಿ 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 ಹ್ಯಾಪಿ. ಹ್ಯಾಪಿ. ಎಸ್. ಲಾಸ್ಟ್ ಟೈಮ್ ಎಲ್ಲ ನಂಗೆ ಇತ್ತು ಜುಟ್ಟು ಗೈಸ್. ಅದೇ ಅದೇನೆ ಗೈಸ್. ಕಾಲೇಜಿಂದ ಬರ್ಬೇಕಾದ್ರೆ ರೋಡ್ ನೋಡ್ಕೊಂಡ್ ಬರ್ಬೇಕು. ಇವ್ರ ತರ ಹುಡುಗಿರ್ಗಳು ನೋಡ್ಕೊಂಡು ಹೋದ್ರೆ ನೆಲನು ಕಚ್ಬೇಕು, ರೋಡ್ನು ಕಚ್ಕೋಬೇಕು. ನೋಡಿ ಗೈಸ್, ಈ ಮನೆ ಆಡ ಹುಡುಗಿನೇ ನೋಡ್ಕೊ ಬಿದ್ದೋ ಏನೀಗ? ಒಡ ಒಪ್ಕದ್ರಾ? ಏನೀಗ ಒಪ್ಕೊಂಡ್ರ ಒಟ್ಟಲ್ಲಿ. ಎಸ್, ನಾನೇ ಕೊಟ್ಬಿಟ್ಟಿದ್ರೆ ನಾನೇ ಬರ್ದು ಬಿಡ್ವೆ. ಅದೆಲ್ಲ ಚೆನ್ನಾಗಿ ಮಾಡ್ತೀರಾ ಬಿಡಿ. ದೊಡ್ಡದಾಗಿ ಬರೆಯೋಣ, ಎದ್ದಿ ಕಾಣ್ಬೇಕಣ್ಣ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಡಿಸಿಷನ್ ಹಿಡಿಯತ್ತಮ್ಮಲ್ಲ ಗೈಸ್. ನೋಡಿ 50Kಗೆ ನಾವು ಸೆಲೆಬ್ರೇಷನ್ ಮಾಡೋಕೆ ಆಗಿಲ್ಲ, ಸೊ ಸ್ವಲ್ಪ ಕೆಲಸ ಇರೋದ್ರ ಕಾರಣ ಇವಾಗ 50K ಸೆಲೆಬ್ರೇಷನ್ನ ಇಲ್ಲಿ ಮಾಡ್ತಿದ್ದೀವಿ ಗೈಸ್. ಸಿಸಿಯಾ ಈಗ 100K ಆಗಲಿ ಅಂತ 50K ಮಾಡಿಸ್ತಾ ಅಷ್ಟೇ. 100K ದೀರ್ಘ ಆಯುಷ್ಮಾನ್ ರೆಡಿ. ಏನ? ಏಯ್ ಜೀವನ ನಿನ್ ಚೈನ್ ತಾನೆ. ಹ್ಞೂ ಅಂತ ಒಪ್ಕೋಬೇಕೀಗ. ಕೆಲಸ ಮಾಡಿ ಏನ್ ಮಾಡ್ತೀರಾ? ಕಂಟೆಂಟ್ ಇಲ್ಲ ಅಂದ್ರೆ ನಾನು ಯೂಸ್ ಮಾಡ್ಕೊತೀರ ಸಿಕ್ಕಾಪಟ್ಟೆ. ಬ್ರೋ ಯಾವ್ದು ಆಗ್ತದಲ್ಲ ಬೇಡ ಇವ್ ಅನ್ಕೊಂಡೆ ಎಲ್ರಿ ಅಮಾರಿ ಹಿಂಗ್ ನಾಟಕ ಆಡ್ಕೊಂಡು ನನ್ನ ಆಡಿಯನ್ಸ್ ನನಗೆ ಗೊತ್ತು. ಲವ್ ಅದು ಬಿಟ್ಬಿಡಿ, ಅವ್ರು ಬಿಟ್ಬಿಡು. ಇರಿಬ್ರ ಬ್ರೋ, ಇದು ನಮ್ಮ ಫೋನಲ್ಲಿ ವಿಡಿಯೋ ಮಾಡ್ತಾ ಇರೋದು. ನೀನ್ ಏನೇ ಮಾಡಿದ್ರು ಇನ್ ಕಂಟೆಂಟ್ ನಾವು ಹಾಕಲ್ಲ. ನಾವು ಗುಡ್ ಕಂಟೆಂಟ್ ಮಾತ್ರ ಹಾಕಲ್ಲ. ಸುಮ್ಮನೆ ಏನೋ ಇರ್ಲಿ. ನಮಸ್ಕಾರ ದೇವ್ರಲ್ಲ, ನಮಸ್ಕಾರ ನಮಸ್ಕಾರ ದೇವ್ರು ಅನ್ಕೊಂಡೇನೆ 50K ಫಾಲೋವರ್ಸ್ ಮಾಡ್ಕೊಂಡೆ. ನಮಸ್ಕಾರ ದೇವ್ರು. ಇವತ್ತು ಬೆಳಿಗ್ಗೆ ಮಾಡಿರೋ ಬಾತ್ ತಿನ್ಕೊಂಡು ಕೆಲಸ ಮುಗಿಸ್ಕೊಂಡು ಗೈಸ್ ಹಿಂಗೆ ಕೇಳ್ಕೊಂಡೆ ಜನಕ್ಕೆ ಮೋಸ ಮಾಡಿ ಅವ್ರ ಪ್ರೀತಿ ಸಂಪಾದಿರೋದಕ್ಕೆ, ಆ ಫಾಲೋವರ್ಸ್ ಸಂಪಾದನೆ ಮಾಡೋದಕ್ಕೋಸ್ಕರ ಇವತ್ತು 50Kಗೆ ಅಣ್ಣಂಗೆ ಕೇಕ್ ಸೆಲೆಬ್ರೇಷನ್ ಮಾಡ್ತಿದೀವಿ. ಹಿಂಗೆ ಮಾಡಿ 50 ಜನ ಮಂಕ್ ಮಾಡಿದ್ಯಾ, ಇನ್ನು ಎಷ್ಟು ಜನ ಮಂಕ್ ಮಾಡ್ತೀವಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇಷ್ಟು ಕಟ್ ಮಾಡು. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಪಟ 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 ಅಂತ ಮಾತಾಡ್ಬೇಕು. ಹೆಂಗೆ ಬ್ರೋ? ಇರಿ ಬ್ರೋ, ನಿನ್ ಗೈಡ್ನೆಸ್ ಇಂದ ನಾನು ತುಂಬಾ ಕಲ್ತಿದ್ದೀನಿ ಬ್ರೋ. ಯಾರು ಜಾಸ್ತಿ ಸ್ಪೀಡಾಗಿ ಮಾತಾಡ್ತಾರೆ ನಿನ್ ಬಾಯಿಗೆ ಸಕ್ಕರೆ ಹಾಕ್ಬಿಟ್ರೆ ಕೇಕ್ ಕಟ್ ಮಾಡು. ಕೇಕ್ ಆಡ್ಬೇಕು, ನಾನು ಕೇಕ್ ತಿನ್ಬೇಕು. ಗೈಸ್ ಹೊಟ್ಟೆ ಬೇರೆ ಎಸಿತದೆ, ಈ ಮುದವಿ ಕೇಕೆ ಕಟ್ ಮಾಡ್ತಾರ. ನೋಡ್ರಿ ರೈತರಿಗೆ ಹ್ಯಾಪಿ 50K. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೇ ತರ ಇರ್ಲಿ ಚಿನ್ನ. ಲವ್ ಯು ಚಿನ್ನ. ಆಕ್ಟಿಂಗ್ ಮಾಡಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನೆ. ಓವರ್ ಆಕ್ಟಿಂಗ್ ಶುರು ಮಾಡ್ತಾರೆ ನೋಡಿ ಗೈಸ್. ಸ್ವಲ್ಪ ಫೀಲ್ ಜಾಸ್ತಿ ಆಗುತ್ತೆ. ಫ್ರೆಂಡ್ಶಿಪ್ ಹಿಂಗೆ ಇರಬೇಕು. ಹೆಂಗೆ ಯಾವ ಥರ ಅಂತಂದ್ರೆ ನಾವು ವಯಸ್ಸಾದ್ರೂ ಹಿಂಗೆ ಇರಬೇಕು. ಆಮೇಲೆ ನಮಗೋಸ್ಕರ ಇವ್ರ ಮಿಸ್ಸಸ್ನ ಬಿಟ್ಬಿಟ್ಟು ಬರಬೇಕು. ಆ ಥರ ಫ್ರೆಂಡ್ಶಿಪ್ ಮಾಡಿದ್ವಿ. ಮಗ ತೋರಿಸಿ ಬರಲ್ಲ ಬ್ರೋ, ನಾರತ್ತೆ ಬರಲ್ಲ ಬರಲ್ಲಪ್ಪ ಬ್ರೋ. ಅವ್ರು ಬರ್ದಾರೇನು, ನಾನು ಬರಲ್ಲ. ಅಲ್ಲಿ ಬರಲ್ಲ. ಹೋಗ್ಬಿಡ್ತೀವಿ, ಹೆಂಗಾರು ಹೋಗ್ಬಿಡ್ತೀವಿ. ಇದನ್ಗೆ ವಿಡಿಯೋ ಮಾಡ್ತೀರಿ ಸಾಕು. ಯಾವ ಕ್ಯಾಮ್ರಾ ನೋಡೋದು? ನೋಡೋಣ ಯಾವ್ದೋ ನೋಡ್ಕೊ. ಅರ್ಕೆ ಐಸ್ ಬ್ರೋ, ಅದು ಹಾಕ್ತಿರಲ್ವ ಅರ್ಕೆದು? ಆ ಕಾರು ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಮತ್ತೊಮ್ಮೆ ಬರುತ್ತೆ. ಕೊಡಿಲಿ ಪಾಪುದಾರದಿಂದ ಆಕ್ಟಿಂಗ್ ಮಾಡೋದು 10 ರೂಪಾಯಿ ಮಾತ್ರ ಮಾಡಬೇಕು. ನೀನು 50 ರೂಪಾಯಿ ಮಾಡ್ತೀಯ. ಇವರೆಲ್ಲ ಆಕ್ಟಿಂಗ್ ಅಂತಾರಲ್ಲ, ಏನಿಲ್ಲ. ಯಾವತ್ತಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ. ಸುತ್ತಮುತ್ತ ಇರೋರ್ನ ಫುಲ್ ಖುಷಿಯಾಗಿ ಇರೋ ಟ್ರೈ ಮಾಡಿ. ಯಾವಾಗಲೂ ನೀವು ಚೇಂಜ್ ಥರ ಆಡ್ತೀರಿ, ಯಾವ ಥರ ಆಡ್ತಿರೋ ಗೊತ್ತಿಲ್ಲ, ಫನಿ ಥರ ಆಡ್ತಿರೋ ಗೊತ್ತಿಲ್ಲ. ಒಟ್ಟು ನಿಮ್ಮ ಸುತ್ತಮುತ್ತ ಇರೋರು ಯಾವಾಗಲೂ ಖುಷಿ ಇರಬೇಕು ನಿಮ್ಮಿಂದ. ಮಧು ಬ್ರೋ
ನೀವು ಕಾಲೇಜಿಂದ, ನಾನು ಮೈಸೂರಿಂದ. ಈ ಮುದವಿಗೋಸ್ಕರ ಕೇಕ್ ಕಟ್ ಮಾಡಿ ಗಿಲಿಗಂಟ ಬರೋ ಅವಶ್ಯಕತೆ ಇತ್ತ? ಯಾಕೆ ನಾವು ಬಂದು ಕಟ್ಟೆ ಕಡೆ ಫಸ್ಟ್ ಬ್ಯಾಕ್ಲೆಸ್ ಅಂತ ನಿಲ್ಸಿ ಹೋಗಿ ಚೆನ್ನಾಗಿ ಮಾತಾಡೋ. ಕಟ್ಟ ಕಡೆಯ ಪ್ರಶ್ನೆ ಕಾಡುವುದು ಈಗೂ ಉಂಟೆ ಅಲಿಯಾ ಜೀವನ್ ಜೀವ ಶೆಟ್ಟಿ ಟುಡೇ 50K ಸೆಲೆಬ್ರೇಷನ್. ಪ್ರೆಸ್ ಇರ್ಬೇಕಾಯ್ತು ಅಡ್ಡ ಪ್ರೆಸ್. ಬ್ರೋ ಮೈಸೂರಿಂದ ಇಲ್ಲಿ ಗಂಟ ನಿನ್ಗೆ 50K ಸೆಲೆಬ್ರೇಷನ್ ಬಂದಿದ್ದು ನಿನ್ಗೆ ಏನ್ ಅನಿಸ್ತದೆ? ತುಂಬಾ ಖುಷಿ ಆಗುತ್ತೆ. ಏನಂತಂದ್ರೆ ಒಳ್ಳೆ ಫ್ರೆಂಡ್ಸ್, ಇಷ್ಟು ದಿನ ಫ್ರೆಂಡ್ಸ್ ಇದ್ರು, ಬಂದ್ರು, ನಮ್ಮ ಜೊತೆ ಇದ್ರು. ಒಂದು ಹುಡುಗಿಗೋಸ್ಕರ ನಮ್ಮ ಜೊತೆ ಇದ್ರು, ಹುಡುಗಿನ ಹೋದ್ರು. ನಮ್ಮ ಹುಡುಗಿಗೋಸ್ಕರ ನಮ್ಮ ಜೊತೆ ಇದ್ದು ನಮ್ನ ಯೂಸ್ ಮಾಡ್ಕೊಂಡಿರೋ ಅವರೇ ನಮ್ಮ ಜೊತೆ. ಈಗ ನಂಬಿ ಜೀವನ ಪೂರ್ತಿ ಜೊತೆಗೆ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಇರ್ತೀವಿ ಬಿಡಿ, ಯಾವತ್ತೂ ಬೇರೆ ಆಗಲ್ಲ, ಏನಕ್ಕೂ ಬೇರೆ ಆಗಲ್ಲ, ಬೇರೆ ಆಗೋದು ಇಲ್ಲ, ಆಗೋದು ಬಿಡಲ್ಲ. ಇರೋ ಗಂಟ ನಾವು ಸಿಂಗಲ್ ಆಗಿ ಇರ್ತೀವಿ, ನಮ್ಮ ಮಧ್ಯೆ ಯಾರು ಬಂದ್ರು ನಾವು ಬಿಡಲ್ಲ. ಅದಂತೂ ನಾವು ಬ್ಲಾಗ್ ಅಲ್ಲಿ ತಮಾಷೆಗೋ ಏನೋ ಒಂದು ಮಾತಾಡ್ತೀವಿ ಅಂತ ಹುಡುಗಿ ಏನೋ ಗಳಿಸ್ಬೇಕು ಮಾತಾಡೋ ಸುಮ್ಮನೆ ಕಾಮಿಡಿ ಅಷ್ಟೇ. ನಾವು ಮೂರಲ್ಲಿ ಯಾರು ಲವ್ ಮಾಡ್ತಾರ, ಸಿಂಗಲ್ ಆಗಿ ಇರ್ತೀವಿ, ಚೆನ್ನಾಗಿ ಅಪ್ಪ ಅಮ್ಮ ನೋಡ್ಕೊತೀವಿ, ಒಂದು ಒಳ್ಳೆ ಹೆಸರು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಷ್ಟೇ. ಹುಡುಗಿರ ಸವಾಸಕ್ಕೆಲ್ಲ ಹೋಗಲ್ಲ. ಹುಡುಗಿ ಸವಾಸ. ಬಾಯ್ ಬ್ರೋ, ಮಧು ಬ್ರೋ, ಬಾಯ್ ಬಾಯ್ ಬ್ರೋ, ಬಾಯ್ 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 ಬಾಯ್. ಹೋಗಪ್ಪ ತೊಲಗುತ್ತೋ. ಇದಕ್ಕೆ ತಿರ್ಗಾ ಬರ್ತಿದ್ದು ಬಸ್ಸು ಸ್ಟಾರ್ಟ್ ಆಗಿ ಹೋದ್ಮೇಲೆ ತಗೊಳ್ಳೋದು. ಈ ಎಲ್ಲ ಬಿಡೋಡ್ಬಿಟ್ಟಿದೀವಿ ನಾವು ಗೈಸ್. ಅದೇನಂತವಲ್ಲ ತುಂಡೈಕ್ಳು ಸವಸ 30 ಬಸ್ ಅನ್ನಂಗೆ ಬೇಡೈಕ್ಳು. ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಇಷ್ಟೇ. ವಿಡಿಯೋ ಹೆಂಗೆ ಅನಿಸ್ತಾ ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆಗಿರೋ ಒಂದೇ ಒಂದು ಫಾಲೋ ಮಾಡಿ. ಮತ್ತು ಇನ್ನೂ ಯಾರೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಇನ್ನೂ ಹೆಚ್ಚಿನ ರೀತಿ ಸಪೋರ್ಟ್ ಮಾಡಿ. ಲವ್ ಯು.